ರಾಜ್ಯದಲ್ಲಿ ತಾಳ ಮೇಳ ತಪ್ಪಿದ್ಯಾ ಬಿಜೆಪಿ ಜೆಡಿಎಸ್ ಮೈತ್ರಿ? ರಾಜ್ಯದಲ್ಲಿ ತಾಳ ಮೇಳ ತಪ್ಪಿದ್ಯಾ ಬಿಜೆಪಿ ಜೆಡಿಎಸ್ ಮೈತ್ರಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ಗೆ ದೂರು ನೀಡ್ತಾರಾ ದಳಪತಿ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಮೈತ್ರಿಯಲ್ಲಿ ಸಮನ್ವಯ ಕೊರತೆ ಎಂದು ಕಂಪ್ಲೇಂಟ್ ಅನ್ನ ಈಗಾಗಲೇ ನೀಡಲಾಗಿದೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮುಂದಾಗಿದ್ದಾರೆ ಜೆಡಿಎಸ್ ನಾಯಕರು. ಸಮನ್ವಯ ಸಮಿತಿ ರಚನೆಗೆ ಮುಂದಾಗಿದ್ದಾರೆ ನಾಯಕರು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು ಸಮನ್ವಯ ಸಮಿತಿ ರಚನೆಗೆ ಮುಂದಾಗಿದ್ದಾರೆ ನಾಯಕರು. ಇತ್ತ ಬಿಜೆಪಿ ನಾಯಕರಿಂದ ವರದಿಯನ್ನ ಕೇಳಿದೆ ಹೈಕಮಾಂಡ್ ನಾಯಕರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ವರದಿಯನ್ನ ಕೇಳಿದ್ದಾರೆ ಹೈಕಮಾಂಡ್ ನಾಯಕರು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ನಡುವೆ ಹೊಂದಾಣಿಕೆ ಇಲ್ಲ ಎನ್ನುವ ಮಾತುಗಳು ಆಗಾಗ ಕೇಳಿ ಬರ್ತಾ ಇದೆ. ಈಗಾಗಲೇ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇನ್ನು ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಜೆಡಿಎಸ್ ನಾಯಕರು ಇದರಲ್ಲಿ ಪಾಲ್ಗೊಂಡಿಲ್ಲ ಯಾಕೆ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ವರದಿಯನ್ನ ಕೇಳಿದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಹೊಂದಾಣಿಕೆ ಇಲ್ಲ ಎಂದು ಕೇಳಿ ಬರ್ತಾ ಇದೆ. ಆ ಕಾರಣದಿಂದ ವರದಿಯನ್ನ ಕೇಳಿದ್ದಾರೆ ಹೈಕಮಾಂಡ್ ನಾಯಕರು. ಬಿಜೆಪಿ ಹಾಗೂ ಜೆಡಿಎಸ್ ರಾಜ್ಯ ನಾಯಕರ ಹೊಂದಾಣಿಕೆ ಇಲ್ಲ ಎಂದು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ವರದಿಯನ್ನ ಕೇಳಿದ್ದಾರೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ತೇಜಸ್ವಿನಿ, ಈಗಾಗಲೇ ಏನು ರಾಜ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಹೆಚ್ಚು ಕಮ್ಮಿ 1 ವರ್ಷಗಳ ಕಾಲದಿಂದ ಕೂಡ ಮೈತ್ರಿ ಸರ್ಕಾರ ನಡೆಯುತ್ತಿದೆ. ಮೈತ್ರಿ ಇದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿ ಮತ್ತು ಕೇಂದ್ರದಲ್ಲೂ ಮೈತ್ರಿ ಸರ್ಕಾರ ರಚನೆ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಜೆಡಿಎಸ್ ನಾಯಕರಾದಂತಹ ಕುಮಾರಸ್ವಾಮಿ ಅವರಿಗೂ ಕೇಂದ್ರ ಸಚಿವರಾಗಿ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಈ ಹಿಂದೆ ಮೂಡ ಪ್ರಕರಣದಲ್ಲಾಗಿರ್ಬೋದು, ಮೂಡದ ವಿರುದ್ಧ ಸಿಎಂ ಅವರ ವಿರುದ್ಧ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಒಂದಾಗಿ ಹೋರಾಟ ಮಾಡಿದ್ರು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು. ಅದನ್ನ ಹೊರತುಪಡಿಸಿ ಸೆಷನ್ ನ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅಧಿವೇಶನದ ಸಂದರ್ಭದಲ್ಲೂ ಒಂದಾಗಿ ಹೋರಾಟವನ್ನು ಮಾಡಿದ್ರು. ಒಂದ್ ರೀತಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸ ಒಟ್ಟಾಗಿ ಮಾಡಿದ್ರು. ಅದನ್ನೆಲ್ಲ ಹೊರತುಪಡಿಸಿ ಈಗಿನ ಸಂದರ್ಭಗಳು ನೋಡ್ತಾ ಹೋದ್ರೆ, ಮೊನ್ನೆ ಅಷ್ಟೇ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ಬೆಲೆ ಏರಿಕೆಯನ್ನ ಖಂಡಿಸಿ. ಆ ಪ್ರತಿಭಟನೆಗೆ ಯಾವುದೇ ರೀತಿ ಜೆಡಿಎಸ್ ನವರಿಗೆ ಅಂದ್ರೆ ಆ ಪ್ರತಿಭಟನೆಗೆ ಸಾಥ್ ನೀಡೋದಕ್ಕೆ ಕರೆ ಕೂಡ ಕೊಟ್ಟಿರಲ್ಲ. ಅದನ್ನ ಹೊರತುಪಡಿಸಿ ಈಗ ನಿನ್ನೆಯಿಂದ ಜನಾಕ್ರೋಶ ಯಾತ್ರೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಜೆಡಿಎಸ್ ನವರಿಗೆ ಯಾವುದೇ ರೀತಿ ಅವರಿಗೆ ಆಹ್ವಾನ ಕೂಡ ನೀಡಿರಲ್ಲ. ಮತ್ತೆ ಒಟ್ಟಾರೆಯಾಗಿ 17 ದಿನ ನಡೆಯಲಿರುವ ಆ ಜನ ಆಕ್ರೋಶ ಯಾತ್ರೆಗೆ ಎಲ್ಲೂ ಕೂಡ ಅವ್ರಿಗೆ ಆಹ್ವಾನ ನೀಡಿರಲ್ಲ. ಹಾಗಾಗಿ ಸುರೇಶ್ ಬಾಬು, ಜೆಡಿಎಸ್ ಲೀಡರ್ ಆದಂತ ಸುರೇಶ್ ಬಾಬು ಅವರು ಕೂಡ ಎಲ್ಲ ಒಂದ್ ಕಡೆ ಅಸಮಾಧಾನವನ್ನು ಹೊರಹಾಕ್ತಾರೆ. ಸಮನ್ವಯ ಸಮಿತಿ ರಚನೆ ಆಗ್ಬೇಕು, ಇದು ಸರಿ ಬರ್ತಿಲ್ಲ ನಮ್ಮ ಇಬ್ಬರ ಮೈತ್ರಿ ಅಂತ ಕೂಡ ಅವ್ರು ಕೂಡ ಆಕ್ರೋಶನ ಹೊರಹಾಕ್ತಿರೋದು. ಇದೆಲ್ಲವೂ ಕೂಡ ಒಟ್ಟಾರೆ ಗಮನಿಸ್ತಾ ಹೈಕಮಾಂಡ್ ಕೂಡ ಬಿಜೆಪಿ ಹೈಕಮಾಂಡ್ ಏನಿದೆ ಅವ್ರು ಕೂಡ ವರದಿಯನ್ನ ಕೇಳಿದ್ದಾರೆ. ಅಂದ್ರೆ ಮೈತ್ರಿ ಯಾವ ರೀತಿಯಾಗಿ ನಡೀತಿದೆ, ಸರಿಯಾಗಿ ನಡೀತಿದೆಯೋ ಇಲ್ವೋ ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ ಇವ್ರ ಹತ್ರ ಎಲ್ಲ ವರದಿಯನ್ನ ಕೇಳಿ ಆ ವರದಿಯ ಪ್ರಕಾರವಾಗಿ ಹೊಸ ಸಮನ್ವಯ ಸಮಿತಿ ಕೂಡ ರಚನೆ ಮಾಡುವ ಸಾಧ್ಯತೆಗಳು ಇದೆ. ಓಕೆ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.